ಹಲೋ ಗೈಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಆ್ಯಕ್ಚುಲಿ ನಾವೆಲ್ಲ ಹೊರಗಡೆ ಹೋಗ್ತಾ ಎಲ್ಲಾದರೂ ಒಂದು SIR ಬಗ್ಗೆನೇ ಕೇಳ್ತಾ ಇದ್ದೀವಿ. SIR ಅಂತಂದರೆ ಏನೇನೋ ಇದೆ, ಅದೇನೇನೋ ಪ್ರೊಸೆಸ್ ಇದೆ. ಸೊ ನಮ್ಮನ್ನೆಲ್ಲ ಓಟಿಂಗ್ನೆಲ್ಲ ಡೀಲ್ ಮಾಡ್ತಾರೆ. ಅದಕ್ಕೇನೋ LC ಬೇಕಂತೆ, ಅದು ಬೇಕಂತೆ, ಇದು ಬೇಕಂತೆ, ಓದಿರ್ಬೇಕಂತೆ, ಹಂಗೆ ಹಿಂಗೆ ಅಂತ ಹೇಳಿ ಸಾಕಷ್ಟು ಫೇಕ್ ನ್ಯೂಸನ್ನು ಆಲ್ರೆಡಿ ಇವಾಗ ಯೂಟ್ಯೂಬ್ನಲ್ಲಿ ಬೀಳ್ತಾ ಇದ್ದಾರೆ. ಸೊ ಅದನ್ನೇನು ಕೂಡ ನಂಬೇಡಿ. SIR ಟೋಟಲ್ ಆಗಿರೋದು ಓಟ್ ಬಗ್ಗೆ ಅಷ್ಟೇ, ಅದನ್ನು ಬಿಟ್ಟರೆ ಏನಿಲ್ಲ. SIR ಯಾಕೆ ಇವಾಗ ಮಾಡ್ತಾ ಇದ್ದಾರೆ ಅಂತಂದರೆ ಆಲ್ರೆಡಿ ಇದನ್ನು 2002 ಅಲ್ಲಿ ಮಾಡಿದ್ದಾರೆ. ಸೊ ಇವಾಗ ಪ್ರೆಸೆಂಟಲ್ಲಿ ಯಾಕೆ ಮಾಡ್ತಾ ಇದ್ದಾರಪ್ಪ ಅಂತಂದರೆ ಯಾರೆಲ್ಲ ಡೆತ್ ಆಗಿರ್ತಾರೆ ಅವರು ಒಂದು ಓಟ್ ಲಿಸ್ಟಿನಿಂದ ಅವ್ರು ಒಂದು ಓಟನ್ನು ಡಿಲೀಟ್ ಮಾಡೋದು. ಸೊ ಅದರ ಜೊತೆಗೆ ಯಾರೆಲ್ಲ ಎರಡೆರಡು ಓಟನ್ನು ಹಾಕ್ತಿರ್ತಾರೆ ಅಥವಾ ಇವಾಗ ಹೆಂಗಂದ್ರೆ ಜಾಬ್ಗೋಸ್ಕರ ಬೇರೆ ಊರಿಗೆ ಹೋಗಿರ್ತಾರೆ, ಅಲ್ಲೂ ಕೂಡ ಓಟ್ ಹಾಕ್ತಾರೆ, ತಮ್ಮ ಸ್ವಂತ ಊರಲ್ಲಿ ಕೂಡ ಓಟ್ ಹಾಕ್ತಾರೆ. ಟೋಟಲ್ ಆಗಿ 7 ಓಟ್ ಹಾಕ್ತಾರೆ ಅವರು. ಸೊ ಆ ರೀತಿಯಾಗಿ ಓಟ್ ಲಿಸ್ಟನ್ನು ಡಿಲೀಟ್ ಮಾಡಬೇಕಂತ ಹೇಳಿ ಒಂದು SIR ಅನ್ನು ಕ್ರಿಯೇಟ್ ಮಾಡಿದ್ದಾರೆ. ಅದನ್ನು ಬಿಟ್ಟು ಮತ್ತೆ ಯಾವುದೂ ಇಲ್ಲ. ನಿಮ್ಮ LC ಏನೂ ಕೇಳ್ತಾ ಇಲ್ಲ. ಇಲ್ಲಿ ಜಸ್ಟ್ ಫಾರ್ ಅವರು ಫಾರ್ಮ್ ಕೊಡ್ತಾರೆ. ಸೊ ಈ ಒಂದು ಫಾರ್ಮ್ ಕೊಡ್ತಾರೆ. ಸೊ ಈ ಫಾರ್ಮ್ ಎಲ್ಲಿ ಕೊಡ್ತಾರಪ್ಪ ಅಂತಂದರೆ, ಸೊ ನೀವು ಎಲ್ಲಿ ಓಟ್ ಹಾಕಿದ್ದೀರಿ, ನಿಮ್ಮ ಊರಲ್ಲೇ ಹಾಕಿದರೆ ನಿಮ್ಮ ಊರಲ್ಲಿ ಆಲ್ಮೋಸ್ಟ್ ಎಲ್ಲ ಓಟ್ ಇರೋದು ಗೌರ್ಮೆಂಟ್ ಸ್ಕೂಲಲ್ಲಿ. ಸೊ ಅಲ್ಲಿ ಗೌರ್ಮೆಂಟ್ ಸ್ಕೂಲಲ್ಲಿ ಹೋಗಿ ಟೀಚರ್ಸ್ ಇರ್ತಾರಲ್ಲ, ಅವರು ನಿಮ್ಮ ಮನೆಗೆ ಬರ್ತಾರೆ. ಅವ್ರು ಬಂದು ಈ ರೀತಿಯಾದಂಥ ಒಂದು ಫಾರ್ಮನ್ನು ಕೊಟ್ಟಿರ್ತಾರೆ. ಅಂದರೆ ಯಾರೆಲ್ಲ ನೀವು ಓಟ್ ಹಾಕಿರ್ತೀರಲ್ಲ, ಸೊ ಅವರೆಲ್ಲದ್ದು 2 ಫಾರ್ಮನ್ನು ಕೊಡ್ತಾರೆ. ಒಂದೇ ಎಲ್ಲ 2 ಫಾರ್ಮನ್ನು ಕೊಟ್ಟಿರ್ತಾರೆ. ಬ್ಯಾಕ್ ಸೈಡ್ ಈ ರೀತಿಯಾಗಿದೆ. ಸೊ 2 ಫಾರ್ಮನ್ನು ಕೊಡ್ತಾರೆ. ಒಂದು ಫಾರ್ಮನ್ನು ಫಿಲ್ ಮಾಡಿ ನಾವು ಇಟ್ಕೋಬೇಕು, ಇನ್ನೊಂದು ಫಾರ್ಮನ್ನು ಫಿಲ್ ಮಾಡಿ ಅವ್ರಿಗೆ ಕೊಡಬೇಕು. ಸೊ ಈಗ ಏನಿಲ್ಲ, ಇದನ್ನು ಫಿಲ್ ಮಾಡ್ಬೇಕು ಹೆಂಗಪ್ಪ ಅಂತಂದರೆ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ. ಇದನ್ನು ಫುಲ್ ಏನು ಫಿಲ್ ಮಾಡೋಂಗಿಲ್ಲ. ಇದರಲ್ಲಿ ತುಂಬ ಡೀಟೇಲ್ಸ್ ಇದೆ. ಏನಂತಂದರೆ 2002 ಅಲ್ಲಿ ಯಾರೆಲ್ಲ ಮೀನ್ಸ್ ಓಟ್ ಹಾಕಿರ್ತೀರಲ್ಲ, ಸೊ ನಿಮ್ಮ ಪ್ಯಾರೆಂಟ್ಸ್, ಇವಾಗ ನಾನಾದರೂ ಹಾಕಿರೋದಿಲ್ಲ ಬಿಕಾಸ್ ನಾನು ಹುಟ್ಟಿರೋದು 2002 ಅಲ್ಲಿ. ಸೊ ಯಾರು ನಿಮ್ಮ ಪ್ಯಾರೆಂಟ್ಸ್ ಹಾಕಿರ್ತಾರೆ, ಸೊ ಅವ್ರು ನಿಮ್ಗೆ ಏನಾಗಬೇಕು, ಈ ರೀತಿಯಾಗಿ ಸಂಬಂಧ ಸೊ ರಿಲೇಟೆಡ್ ಏನಾಗಬೇಕಂತ ಇದಿಷ್ಟೇ ಇರುತ್ತೆ. ತುಂಬ ನಾನು ಹೇಳ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಡೀಪ್ ಆಗಿ. ಸೊ ಇವಾಗ ಇಷ್ಟೇ ಹೇಳ್ತಾ ಇದ್ದೀನಿ. ಆ್ಯಂಡ್ ನೆಕ್ಸ್ಟ್ ಅವರೊಂದು ಚೀಟಿಯನ್ನು ಕೊಡ್ತಾರೆ. ಇದೊಂದು ಚೀಟಿ ಅವರೇ ಕೊಡ್ತಾರೆ. ಕೊಟ್ಟಮೇಲೆ ಇಲ್ಲೊಂದು ಸೀರಿಯಲ್ ನಂಬರ್ ಇದೆ, ಕ್ರಮ ಸಂಖ್ಯೆ ಅಂತ ಹೇಳಿ ಆಲ್ರೆಡಿ ಇಲ್ಲಿದೆ ನೋಡಿ ನಂಬರ್. ಈ ನಂಬರನ್ನು ಈ ಒಂದು ಚೀಟಿಯಲ್ಲಿ ಇಲ್ಲಿ ಸೊ ಇಲ್ಲಿ ಬರೆದು ನಿಮ್ಮ ಒಂದು ಮನೆಗೆ ಅಂಟಿಸ್ಬೇಕು. ದಟ್ಸ್ ಆಲ್ SIR, ನಾಟ್ ಫಾರ್ ಎನಿವನ್. ಇಷ್ಟೇ ಇದು SIR ಅನ್ನೋದು, ಮತ್ತೇನೂ ಇಲ್ಲ. ನಥಿಂಗ್ ಫಾರ್ SIR, ಇಷ್ಟೇ ಇರೋದು SIR. ಸೊ ಡೋಂಟ್ ವರಿ. ಗೌರ್ಮೆಂಟ್ ಟೀಚರ್ಸ್ ಬರ್ತಾರೆ, ನಿಮ್ಮ ಮನೆಗೆ ಬಂದು ಭೇಟಿ ಮಾಡ್ತಾರೆ. ನೀವು ಇಲ್ಲೇ ಇಲ್ಲಪ್ಪ ಅಂತಂದರೆ ನಿಮ್ಮ ಮನೆ ಪಕ್ಕದಲ್ಲಿ ಕೇಳ್ತಾರೆ, ಅಂಗನವಾಡಿ ಇದ್ದರೆ ಅವ್ರಿಗೆ ಕೇಳ್ತಾರೆ. ಸೊ ಡೋಂಟ್ ವರಿ. ಫಸ್ಟ್ ಬಂದು ಫಾರ್ಮ್ ಕೊಟ್ಟು ಹೋಗ್ತಾರೆ. ನೆಕ್ಸ್ಟ್ ಅವ್ರು 1 ತಿಂಗಳು ಅಥವಾ 15 ಡೇಸ್ ಆದಮೇಲೆ ಬಂದು ಆ ಫಾರ್ಮನ್ನು ಹೆಂಗೆ ಫಿಲ್ ಮಾಡಬೇಕಂತ ಅವರೇ ಹೇಳ್ತಾರೆ. ಇಲ್ಲಾಂದರೆ ನಿಮ್ಗೆ ಗೊತ್ತಿದ್ರೆ ನೀವು ಫಿಲ್ ಮಾಡ್ಬೋದು. ಮಾಡಿ ಅವ್ರು ಇಸ್ಕೊಂಡು ಹೋಗ್ತಾರೆ, ಒಂದು ನಿಮ್ಮ ಮನೇಲಿ ಇಟ್ಕೋದು. ಇಷ್ಟೇ, ಮತ್ತೇನೂ ಇಲ್ಲ. ಅದರ ಜೊತೆಗೆ ಏನಂತಂದರೆ ಇವಾಗ ರೀಸೆಂಟ್ ಇದೊಂದು ಫೋಟೋನ ನೀವು ಅಪ್ಡೇಟ್ ಇಲ್ಲಿ ಒಂದು ಅಂಟಿಸ್ಬೇಕು ಅಷ್ಟೇ, ಮತ್ತೇನೂ ಇಲ್ಲ. ಓಕೆ ಗ್ಯಾಸ್, ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಶೇರ್ ಮಾಡಿ. ಆ್ಯಂಡ್ ಪ್ಲೀಸ್ ಗ್ಯಾಸ್ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ಅಂತ ಹೇಳ್ತಾ ಇದ್ದೀನಿ. ಆ್ಯಂಡ್ ನೆಕ್ಸ್ಟ್ ಹೇಗೆ ಫಾರ್ಮನ್ನು ಫಿಲ್ ಮಾಡಬೇಕು ಅಂತ ಹೇಳಿ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ. ಸೊ ಅಲ್ಲಿವರೆಗೂ ವೆಯ್ಟ್ ಮಾಡಿ ಆ್ಯಂಡ್ ಪ್ಲೀಸ್ ಶೇರ್ ಮಾಡಿ. ಯಾರಿಗೆಲ್ಲ SIR ಬಗ್ಗೆ ಗೊತ್ತಿರಲ್ಲ, ಸೊ ಅವ್ರಿಗೆಲ್ಲ ಶೇರ್ ಮಾಡಿ ಅಂತ ಹೇಳ್ತಾ. ಸೊ ಬೈ ಗ್ಯಾಸ್, ಲವ್ ಯು, ಟೇಕ್ ಕೇರ್. ಸೊ ಪ್ಲೀಸ್ ಶೇರ್ ಫಾರ್ ಯುವರ್ ರಿಲೇಟಿವ್ ಆ್ಯಂಡ್ ಫ್ರೆಂಡ್ಸ್ ಆ್ಯಂಡ್ ಎವ್ರಿಥಿಂಗ್. ಓಕೆ.